ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲಿ ಅಮ್ಮನವರ ಸಾನ್ನಿಧ್ಯ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬೃಹದಾಕಾರವಾಗಿರ್ತಕ್ಕಂಥದ್ದು. ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಹರಿಸಲಿಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರದಲ್ಲಿ ತಾಯಿ ಕೂತಿದ್ದಾಳೆ. ದಧಾನಾಕರ ಪದ್ಮಾಭ್ಯಾಂ ಅಕ್ಷಮಾಲಾಕಮಂಡನು ದೇವಿ ಪ್ರಸೀದತು ಮಯಿ. ಸರ್ವರಿಗೂ ಅನುಕೂಲ ಆಗಬೇಕು, ಎಲ್ಲರಿಗೂ ಸಹಿತ ನಿನ್ನ ಆಶೀರ್ವಾದ ಸಿಗಬೇಕು ಎಂಬತಕ್ಕಂಥದ್ದನ್ನು ನನ್ನದೊಂದು ಪ್ರಾರ್ಥನೆ ಹೇಳ್ತಿದ್ದೇನೆ. ಆ ಪ್ರಾರ್ಥನೆಗೆ ನಿನ್ನ ಪ್ರಸಾದ, ನಿನ್ನ ಆಶೀರ್ವಾದ ಬೇಕು. ತುಳುನಾಡ ಸಂಪ್ರದಾಯ, ಈ ಕ್ಷೇತ್ರದಲ್ಲಿ ನಡೆದಂತಹ ಮಂತ್ರದೇವತೆಯ ವಿಶೇಷವಾಗಿರ್ತಕ್ಕಂತಹ ನರ್ತನ ಜೊತೆಗೆ ಕೋಲ ಮಹೋತ್ಸವ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಮಾರ್ಗಶಿರ ಮಾಸದ ಶುಭ ಗುರುವಾರದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ-ಪವರ್ಡ್ ಬೈ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ಪಾರಂಪರ್ಯವಾದ ಶ್ರೇಷ್ಠವಾದ ಫಿಲ್ಟರ್ ಕಾಫಿ ಅಂದರೆ ಅದು ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿ. ನಿಮ್ಮ ಪ್ರತಿ ದಿನದ ಶುಭಾರಂಭವಾಗಲಿ ಮಾಲ್ಗುಡಿ ಕಾಂಟಿನೆಂಟಲ್ ಫ್ರೆಶ್ ಫಿಲ್ಟರ್ ಕಾಫಿಯನ್ನು ಸವಿಯೋದ್ರೊಂದಿಗೆ ಅಂತ ಹೇಳ್ತಾ, ಇನ್ನು ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡುಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂಥ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡುಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಕ್ ಪರಿಹಾರ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ, ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದಂತಹ ದಿನ, ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸುವಂತಹ ಶುಭ ದಿನ. ಹಾಗಾಗಿ ನಮ್ಮ ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಗುರುವಾರದ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಹೇಗೆ ಕ್ರಮಬದ್ಧವಾಗಿ ಸಲ್ಲಿಸಬೇಕು, ಹೇಗೆ ಪೂಜಾರಾಧನೆಯನ್ನು ಆಚರಿಸಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ. ಮತ್ತು ವಿಶೇಷವಾದಂತಹ ಪೂಜಾರಾಧನೆಯನ್ನು ಇವತ್ತು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಸಲ್ಲಿಸಲಿದ್ದೇವೆ. ಖಂಡಿತವಾಗಿಯೂ ನೀವು ಕೂಡ ಭಾಗವಹಿಸಿ ಮತ್ತು ನಿಮ್ಮ ಮನೆಯಿಂದಲೇ ನೀವು ಕೂಡ ಶ್ರದ್ಧೆ ಭಕ್ತಿಯಿಂದ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ, ಇನ್ನು ಇದೇ ಬರುವ ಶನಿವಾರ, ಈಗಷ್ಟೇ ನೀವು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರೋಮೋ ನೋಡಿದ್ರಿ, ವಿಶೇಷವಾದಂತಹ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ ಇದೇ ಬರುವ ಶನಿವಾರ. ಇತ್ತೀಚೆಗಷ್ಟೇ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಮಂಗಳೂರಿಗೆ ತೆರಳಿದ್ರು. ಅಲ್ಲಿ ವಿವಿಧೆಡೆ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಅದರಲ್ಲೂ ಮೊದಲನೇದಾಗಿ ಪೊಳಲಿ ರಾಜರಾಜೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಿದ್ರು. ಇದಾದ ನಂತರ ಮಂಗಳೂರಿನ ಭಕ್ತರೋರ್ವರ ಮನೆಯ ಆವರಣದಲ್ಲಿ ಮಂತ್ರ ದೇವತೆ ಕೋಲ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಗುರೂಜಿಯವರು ಪಾಲ್ಗೊಂಡಿದ್ರು. ಮತ್ತು ಕೋಲ ವಿಶೇಷ ಕಾರ್ಯಕ್ರಮವನ್ನು ಹೇಗೆ ನೆರವೇರಿಸಲಾಯಿತು ಅನ್ನೋದನ್ನು ನೀವು ಇದೇ ಬರುವ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಮತ್ತು ಇದಾದ ನಂತರ ಮೂಲ್ಕಿಯ ಬಳಿ ಇರುವಂತಹ ಸಸಿಹಿತ್ಲು ಗ್ರಾಮ ಭಗವತಿ ದೇವಾಲಯಕ್ಕೆ ತೆರಳಿದ್ರು ಗುರೂಜಿಯವರು. ಅಲ್ಲಿ ವಿಶೇಷವಾದಂತಹ ಪೂಜಾರಾಧನೆ
ಆರಾಧನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಭಗವತಿ ದೇವಾಲಯದಲ್ಲಿ ಭಕ್ತರನ್ನು ಉದ್ದೇಶಿಸಿ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಇದೇ ಬರುವ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಇನ್ನು ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸೋಣ. ಆದರೆ ಅದಕ್ಕೂ ಮುನ್ನ ಗುರುವಾರ पूज्याय राघवेंद्राय सत्यधर्मव्रताय च भजतां कल्पवृक्षाय नमतां कामधेनवे श्री भारतीय रमण मुख्य प्राणांतर्गत इष्ट देवता कुलदेवतात्मिक ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಕಲಿಯುಗದ ಕಾಮಧೇನು, ನಡೆದಾಡೋ ದೇವರು, ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಇವತ್ತಿಗೂ ಸಹಿತ ಗುರುವಾರಗಳಲ್ಲಿ ಪ್ರತಿ ಗುರುವಾರ ಯಾರೊಬ್ಬರು ಗುರು ರಾಘವೇಂದ್ರ ಸ್ವಾಮಿನ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡ್ತಾರೋ ಅವ್ರನ್ನ ಬೆಂಬಿಡದೆ ಅವ್ರನ್ನ ಕಾಪಾಡ್ತಕ್ಕಂಥ ದೈವ ಇವತ್ತಿಗೂ ವಿದ್ಯಾರ್ಥಿಗಳಿಗಾಗಲಿ, ನೊಂದು ಬರ್ತಕ್ಕಂಥವ್ರಿಗಾಗಲಿ, ಸಂಸಾರದಲ್ಲಿ ನೊಂದಿರ್ತಕ್ಕಂಥವ್ರಿಗಾಗಲಿ, ಸಮಸ್ಯೆ ಸಾಗರೋಪಾದಿಯಲ್ಲಿದ್ದರೂ ಸಹಿತ ಅದನ್ನು ಮಂಜಿನಗಡ್ಡೆ ಥರ ಕರಗಿಸುವಂಥ ಚೈತನ್ಯ ಶಕ್ತಿ ನಡೆದಾಡೋ ದೇವರು ಕಲ್ಪವೃಕ್ಷ ಕಾಮಧೇನು ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಮಾತ್ರವೇ ಇದೆ. ಬೋಲೋ ರಾಘವೇಂದ್ರ ಭಗವಾನ್ ಕಿ ಜೈ.
ನಾಳೆ ಶುಕ್ರವಾರ 23ನೇ ತಾರೀಕು ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ಗುರುಜಿಯವರು ಪಾಲ್ಗೊಳ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ವತಿಯಿಂದ ಅದ್ಧೂರಿ ಕನ್ನಡ ರಾಜ್ಯೋತ್ಸವ, ಅಣ್ಣಮ್ಮ ದೇವಿ ಉತ್ಸವ ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆಯ ಪೂಜಾ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಏರ್ಪಡಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಅನ್ನದಾನ ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ಕನ್ನಡ ಪರ ಹಿರಿಯ ಹೋರಾಟಗಾರರಿಗೆ, ಸಾಹಿತಿಗಳಿಗೆ, ಸಮಾಜ ಸೇವಕರಿಗೆ ಹಾಗೂ ಗಣ್ಯರಿಗೆ ಸನ್ಮಾನ ಸಮಾರಂಭ ಕೂಡ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮ ನಡೀತಾ ಇರೋದು ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಗಾಂಧಿನಗರದಲ್ಲಿ ಗುರುಜಿಯವರು ಭಾಗವಹಿಸ್ತಾ ಇದ್ದಾರೆ. ನೀವು ಕೂಡ ಖಂಡಿತವಾಗಿಯೂ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈಗ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ನನಗೆ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಬಹುರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जय गुरु दत्तात्रेय महाराज की जय. जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. ಶಂಕರ ಮಧ್ವ ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡ್ತಾ ಗುರುಗಳ ಒಂದು ವಿಶೇಷವಾಗಿರ್ತಕ್ಕಂಥ ಕೀರ್ತನೆ ಜೊತೆಗೆ ಗುರುಪಾದಕ ದರ್ಶನ, ಗುರುಗಳ ಅನುಗ್ರಹ ಇದೆಲ್ಲವೂ ಸಹಿತ ಈ ಶುಭ ಗುರುವಾರದಂದು, ಅದರಲ್ಲೂ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನದೊಂದಿಗೆ ಗುರುಗಳ ಒಂದು ಆರಾಧನೆ ಮಾಡತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲೀಯಂ ಸರ್ವೋಜಹಸ್ತೆ ಧವಲತರಾಗುಂಶ ಗಂಧಮಾಲ್ಯ ಶೋಭೆಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಬೋಧಿಕರೆ ಪ್ರಸೀದ ವಕ್ಷ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕಿಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಪದ್ಮಾನ್ನೇ ಪದ್ಮೈ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಟತಟೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ರಾಜ್ಯದಾಯಿನೀಂ ರಾಜ್ಯಕಲಾವಲ್ಲಭಾಂ ಶ್ರೀಮದ್ಮಹಾಲಲಿತಾಂ ಬಾಲಾತ್ ತ್ರಿಪುರಸುಂದರೀಂ ಶ್ರೀಂ ಹರಿಂ ಕಾರಾಸರಗರ್ಭ್ಯದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತನಿತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಧರಾಂ ಸೃಗ್ಭೂಷದಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ. ಶ್ರೀಂ ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ. ಶ್ರೀಂ ಮಾರ್ಗಶಿರಮಾಸ ಮಹಾಲಕ್ಷ್ಮೀದೇವತಾಭ್ಯೋ ನಮಃ. ಶ್ರೀ ಮಹಾಲಕ್ಷ್ಮೀದೇವತಾ ಪ್ರೀತ್ಯರ್ಥಂ ಓಂ ಗೌರೀರ್ಮಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ರಾಜ್ಯದ ದೇಶದ ಸಮಸ್ತರ ಮೇಲಿರಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಸಹಿತ ಸುಖ ಸಂತೋಷ ನೆಮ್ಮದಿಯುತವಾಗಿರಲಿ. ಹಾಗೆ ಆರೋಗ್ಯದ ಬಗ್ಗೆ ಎಲ್ಲರಿಗೂ ಹೆಚ್ಚು ಕಾಳಜಿ ಇರಲಿ. ಈ ಕಡೆಯಿಂದ ರಾಕ್ಷಸತ್ವ ಹೋಯಿತು ಅಂದರೆ ಆ ಕಡೆಯಿಂದ ಪುನಃ ಹುಡುಕೊಂಡು ಬರುತ್ತೆ ಎಂಬಂಥ ರೀತಿ ಈಗಾಗಲೇ ಸಾಕಷ್ಟು ಎಚ್ಚರಿಕೆಗಳನ್ನು ವಹಿಸಬೇಕಾಗಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿ ವಹಿಸಿಕೊಳ್ಬೇಕು. ಮಾರ್ಗಶಿರ ಮಾಸ, ಮಹಾಲಕ್ಷ್ಮಿ ಅನುಗ್ರಹ ಆದಷ್ಟು ಬೇಗ ಕೆಲವಷ್ಟು ಈ ಅನಾರೋಗ್ಯ ಸಮಸ್ಯೆಗಳೆಂಬತಕ್ಕಂಥದ್ದು ಎಲ್ಲರಿಗೂ ದೂರ ಆಗಲಿ. ಆರೋಗ್ಯ ಎಂಬತಕ್ಕಂಥದ್ದು ಎಲ್ಲರಿಗೂ ಸಿಗಲಿ, ಆರೋಗ್ಯ ಎಲ್ಲರಿಗೂ ಅನುಕೂಲವಾಗಿರಲಿ ಅಂತ ಹೇಳಿ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ, ಸಾಧ್ಯವಾದಷ್ಟು ನಿಮ್ಮ ಆರೋಗ್ಯ, ನಿಮ್ಮ ಉಸಿರಾಟದ ಪ್ರಕ್ರಿಯೆ, ಹೃದಯದ ಆರೋಗ್ಯ ಇದೆಲ್ಲ ಚೆನ್ನಾಗಿರಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ಹೀಗೆ ಬೃಹತ್ ಮಟ್ಟದ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆ ಮಾಡೋದರಿಂದ, ಅಶ್ವತ್ಥ ವೃಕ್ಷದ ಸಾನ್ನಿಧ್ಯದಲ್ಲಿರ್ತಕ್ಕಂತಹ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಗಾಳಿಯನ್ನು ನಾವು ಉಸಿರಾಡೋದರಿಂದ ಆ ಭಾಗದಲ್ಲಿರ್ತಕ್ಕಂತಹ ಒಂದಷ್ಟು ಉಸಿರಾಟ ಪ್ರಕ್ರಿಯೆ ಸಮಂಜಸವಾದರೆ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಾಣ್ತೀರಿ. ಇದು ಒಂದು ಭಾಗ. ಆದರೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಈ ಶುಭ ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂತಹ ವಾರ, ಜೊತೆಗೆ ಮಾರ್ಗಶಿರ ಮಹಾಲಕ್ಷ್ಮಿ ಆರಾಧನೆಯನ್ನು ಮಾಡತಕ್ಕಂಥ ವಾರ. ಮೊನ್ನೆಯಷ್ಟೇ ನಾವು ಪರಶುರಾಮ ಕ್ಷೇತ್ರ, ಸಮುದ್ರ ತೀರ, ಕಡಲ ತೀರದಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಬಂದ್ವಿ. ತಾಯಿ ದರ್ಶನವನ್ನು ಮಾಡಿದ್ವಿ. ಅಲ್ಲಿ ಮಂತ್ರದೇವತೆ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ನಾವು ದರ್ಶನ ಮಾಡಿದ್ವಿ. ಮಂತ್ರದೇವತೆಯ ಅನುಷ್ಠಾನವನ್ನು ಮಾಡುವಾಗಲೂ ಸಹಿತ ಅಲ್ಲೂ ಆ ಮಂತ್ರದೇವತೆಯ ಕೋಲ, ಆ ಕಾರ್ಯಕ್ರಮದಲ್ಲೂ
ಒಂದು ಸಂಕಲ್ಪ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರಿಗೂ ಸಹಿತ ಒಳಿತಾಗಬೇಕು, ಎಲ್ಲರ ಆರೋಗ್ಯ ಸುಧಾರಣೆ ಆಗಬೇಕು, ಪ್ರತಿಯೊಬ್ಬರೂ ಸಹಿತ ಈಗ ಪ್ರಸ್ತುತ ಸಂಭವಿಸ್ತಿರ್ತಕ್ಕಂಥ ರೋಗ ರುಜಿನಗಳು ಬೇಗ ದೂರ ಆಗಿ ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗುವಂಥದ್ದಾಗಲಿ, ಎಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ ಎಂಬತಕ್ಕಂಥದ್ದು ಒಂದೇ ನಮ್ಮ ಪ್ರಧಾನ ಸಂಕಲ್ಪವಾಗಿತ್ತು. ಹಾಗೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಸಪ್ತಮಾತೃಕೆಯರು 7 ಜನ ಅಕ್ಕ ತಂಗಿಯರು ಸಹಿತ ವಿಶೇಷವಾಗಿ ಒಂದು ಸಾನ್ನಿಧ್ಯಕ್ಕೆ ಬಂದು ಕೂತು ಅಲ್ಲಿ ಅವರು ದಣಿವಾರಿಸ್ಕೊಂಡು ಅಲ್ಲಿ ಒಂದು ಎಳ್ನೀರನ್ನು ಕುಡಿದು ಅಲ್ಲಿದ್ದಂತಹ ತಾಯಿ ಅಲ್ಲಿ ಆ ಸಾನ್ನಿಧ್ಯದಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಮಂಗಳೂರಿನ ಇನ್ನಷ್ಟು ವಿವಿಧೆಡೆ ತಾಯಿಯಂದರೆ ನಡೆದಿರ್ತಕ್ಕಂಥದ್ದು ಇವತ್ತಿಗೂ ಸಹಿತ ಬೊಪ್ಪನಾಡಿರಬಹುದು, ಕಟೀಲು ದುರ್ಗಾಪರಮೇಶ್ವರಿ ಇರಬಹುದು, ಅಥವಾ ಹಾಗೆಯೇ ಹೊರನಾಡು ಅನ್ನಪೂರ್ಣೇಶ್ವರಿ, ಹೀಗೆ ಒಂದೊಂದು ಕ್ಷೇತ್ರಗಳು ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಅಂತಹ ಕ್ಷೇತ್ರಗಳಲ್ಲಿರ್ತಕ್ಕಂಥ ಶಕ್ತಿಯುತವಾದಂತಹ ದೇವಿಯರ ದರ್ಶನವನ್ನು ನಾವು ಮೊನ್ನೆಯಷ್ಟೇ ಅಂದರೆ ವಿಶೇಷವಾಗಿರ್ತಕ್ಕಂಥ ನಾಗಕ್ಷೇತ್ರ, ನಾಗಬ್ರಹ್ಮಕ್ಷೇತ್ರ, ತುಳುನಾಡಲ್ಲಿರ್ತಕ್ಕಂತಹ ಒಂದೊಂದು ವಿಶೇಷತೆಯೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಆ ಭಾಗದಲ್ಲಿ ದೈವಗಳ ಆರಾಧನೆ, ತುಳುನಾಡಲ್ಲಿ ದೈವಗಳ ಆರಾಧನೆ ಮಹತ್ತರವಾಗಿರ್ತಕ್ಕಂಥದ್ದು. ದೇವರ ಪೂಜೆ, ಪುನಸ್ಕಾರ, ಜಪ, ತಪ, ಅನುಷ್ಠಾನ, ಜೊತೆಗೆ ಆ ಸಿಂಗಾರದ ಪೂಜೆ, ನಾಗನ ಪೂಜೆ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಸಮುದ್ರ ಅನುಷ್ಠಾನ, ಸಮುದ್ರಕ್ಕೆ ಆ ಭಾಗದಲ್ಲಿ ಸಮುದ್ರವನ್ನು ನೋಡಿ ಕಣ್ತುಂಬಿಸ್ಕೊಂಡು ಆನಂದ ಪಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ಜನ್ಮದಲ್ಲಿರ್ತಕ್ಕಂತಹ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕಾದ್ರೆ, ಋಣಬಾಧೆಯನ್ನು ಹರಿಸ್ಕೊಳ್ಬೇಕಾದ್ರೆ, ನಿಮ್ಮೊಳಗಿರುವಂಥ ಒಂದಷ್ಟು ಸಮಸ್ಯೆಗಳ ಒಂದು ಪರಿಹಾರವನ್ನು ಹುಡುಕೊಳ್ಬೇಕಾದ್ರೆ ಅದು ಸಮುದ್ರ ತೀರದಲ್ಲಿರ್ತಕ್ಕಂಥ ಸಮುದ್ರದ ಅನುಷ್ಠಾನ, ಸಮುದ್ರ ಸ್ನಾನ ಅಂತ ಇಂದಿಗೂ ಸಹಿತ ಸಾಕಷ್ಟು ಜಗತ್ಪ್ರಸಿದ್ಧಿ ಇರತಕ್ಕಂತಹದ್ದು. ಹಾಗೆ ಆ ತಾಯಿಯ ಸಾನ್ನಿಧ್ಯದಲ್ಲಿ ದರ್ಶನವನ್ನು ಮಾಡಿ ಇವತ್ತು ಮಾರ್ಗಶಿರ ಮಾಸದ ಈ ಗೌರಿಯ ಅನುಷ್ಠಾನ, ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನವನ್ನು ಇವತ್ತು ನಮ್ಮ ನೇರ ಪ್ರಸಾರದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಹಾಗೆ ತಾವು ನೋಡಿದಂತಹ ಆ ಪ್ರೋಮೋನಲ್ಲಿ ಅಂದರೆ ಇವತ್ತು ನೀವು ಬೆಳಗ್ಗೆ ಪ್ರಾರಂಭದಲ್ಲೇ ಪ್ರೋಮೋ ನೋಡಿದ್ರಿ, ಮಹತ್ತರವಾಗಿರ್ತಕ್ಕಂಥ ಮಂತ್ರದೇವತೆಯ ಆ ಒಂದು ಕೋಲ ಅವತಾರ ಅಂದರೆ ಮಂತ್ರದೇವತೆಯ ಅನುಷ್ಠಾನವನ್ನು, ಮಂತ್ರದೇವತೆ ಒಬ್ಬ ವ್ಯಕ್ತಿಯ ಮೇಲೆ ಆವಾಹನೆಯಾದಾಗ ತಾನು ನಡ್ಕೊಳ್ಳುವಂತಹ ರೀತಿ, ಜೊತೆಗೆ ತಾನು ನುಡಿಯುವಂತಹ ಆ ನುಡಿಯಲ್ಲಿರ್ತಕ್ಕಂಥ ಶಕ್ತಿ, ಇದೆಲ್ಲವನ್ನು ಸಹಿತ ಇದೇ ಬರ್ತಕ್ಕಂಥ ಶನಿವಾರದಂದು ತಾವೆಲ್ಲರೂ ವೀಕ್ಷಣೆ ಮಾಡಬಹುದು. ಏನೇ ಆದರೂ ಪಂಜುರ್ಲಿ ದೈವ ಆಗಿರಲಿ ಅಥವಾ ಅಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವರಾಹ ದೇವರು, ಹಾಗೆ ದೈವಗಳ ವಿಶೇಷವಾಗಿರ್ತಕ್ಕಂಥ ನರ್ತನ, ದೈವಗಳ ರೂಪ ನೋಡಬೇಕಾದ್ರೆ ಅದು ಮಂಗಳೂರು ಪರಶುರಾಮ ಕ್ಷೇತ್ರ, ಆ ಒಂದು ಕಡಲತೀರ ಕ್ಷೇತ್ರದಲ್ಲಿ ಮಾತ್ರವೇ ಸಾಧ್ಯ. ಆ ಭಾಗದಲ್ಲೇ ದೈವಗಳಿರ್ತಕ್ಕಂಥದ್ದು. ಇವತ್ತಿಗೂ ಸಹಿತ ಕೊರಗಜ್ಜನ ಮಹಿಮೆ ಅದಷ್ಟಿಷ್ಟಲ್ಲ, ಸಾಕಷ್ಟು ಇದೆ. ಜಗತ್ತಿಗೆ ಇವತ್ತಿನ ದಿವಸ ಕೊರಗಜ್ಜನ ಬಗ್ಗೆ ಸಾಕಷ್ಟು ಜನ ಮಾಹಿತಿ ತಿಳ್ಕೊಂಡಿದ್ದಾರೆ. ಹೊರ ರಾಜ್ಯದಲ್ಲಿರ್ತಕ್ಕಂತಹ ಹೊರದೇಶಗಳಲ್ಲಿರ್ತಕ್ಕಂಥ ಭಕ್ತರು ಕೊರಗಜ್ಜನಿಗೆ ಮೊರೆ ಹೋಗ್ತಿದ್ದಾರೆ. ಅಂದರೆ ಕೊರಗಜ್ಜ ನುಡಿತಕ್ಕಂತಹ ನುಡಿ, ಆತ ದರ್ಶನ ಕೊಡ್ತಕ್ಕಂಥ ರೀತಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ತುಳುನಾಡ ಸಂಪ್ರದಾಯ, ಅಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಪರಶುರಾಮ ಕ್ಷೇತ್ರ, ಸಮುದ್ರ ತೀರ, ಕಡಲ ಕ್ಷೇತ್ರ, ಆ ಕಡಲ ತೀರದಲ್ಲಿರ್ತಕ್ಕಂತಹ ಇಂತಹ ಒಂದು ದೈವದ ಆರಾಧನೆಗಳು ನೋಡಬೇಕಾದ್ರೆ ಅದು ನೋಡುವಂಥದ್ದು ಆನಂದ. ಹಾಗೆ ಶ್ರದ್ಧೆಯಿಂದ ಭಕ್ತಿಯಿಂದ ತಾವು ಅನುಸರಿಸಿದ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಅದರ ಬಗ್ಗೆ ಎರಡನೇ ಮಾತಿಲ್ಲ. ಒಂದೊಂದು ಭಾಗದಲ್ಲಿ ಒಂದೊಂದು ತರಹ ಅನುಷ್ಠಾನಗಳಿದೆ. ಅಂತಹ ಅನುಷ್ಠಾನಗಳನ್ನು ಇದೇ ಬರ್ತಕ್ಕಂಥ ಶನಿವಾರದಂದು ತಾವೆಲ್ಲರೂ ವೀಕ್ಷಣೆ ಮಾಡಬಹುದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರದ ಮಾರ್ಗಶಿರ ಮಾಸದ ವಿಶೇಷತೆಯನ್ನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಗೌರೀನ್ಮಮಾಯ ಸಲಿಲಾನ್ ಕ್ಷಿತ್ತದ್ವಿಪದೀನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೀ ನವಪದೀಂ ಬಹುಶ್ರೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೇ ಸುನವಾಮ ಸೋಮರಾತೀತೋ ನಿದಃ ದಿವೇದಾಃ ಸನಃಪರ್ಷದ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತಿ ವೈಲೋಚನೀಂ ಕರ್ಮಪರೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಶ್ರೀ ಶುಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣಪಕ್ಷ 22/12/2022 ಗುರುವಾರ. ಇವತ್ತು ಚತುರ್ದಶಿ, ಬೆಳಗ್ಗೆದ್ದರೆ ಅಮಾವಾಸ್ಯೆ. ಜ್ಯೇಷ್ಠ ನಕ್ಷತ್ರ, ಮಾರ್ಗಶಿರ ಮಹಾಲಕ್ಷ್ಮಿ ವೃತ, ಮಾಸ ಶಿವರಾತ್ರಿ, ಅದರಲ್ಲೂ ಇವತ್ತಿನ ದಿವಸ ಕಾತ್ಯಾಯಿನಿ ಅಮಾವಾಸ್ಯೆ. ಮಹತ್ತರವಾಗಿರ್ತಕ್ಕಂಥದ್ದು, ಅನಧ್ಯಯನ ಇರತಕ್ಕಂಥದ್ದು. ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ತಾವೆಲ್ಲರೂ ಸಹಿತ ನಿಮ್ಮ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಗುರುವಾರದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀನಾರಾಯಣರ ಅನುಗ್ರಹ, ಮಾರ್ಗಶಿರ ಮಹಾಲಕ್ಷ್ಮಿ ಜೊತೆಗೆ ಮಾಸ ಶಿವರಾತ್ರಿ ಶಿವನ ಆರಾಧನೆ ಮಾಡಲಿಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನಧ್ಯಯನ ಆದ್ದರಿಂದ ಶಿವಮಂದಿರಕ್ಕೆ ಹೋಗಿ ಶಿವನ ಸಾನ್ನಿಧ್ಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮಹತ್ತರವಾಗಿರ್ತಕ್ಕಂಥದ್ದು. ಮಾರ್ಗಶಿರ ಮಾಸದ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಕಳಶಾರಾಧನೆ ಜೊತೆಗೆ ವಿಶೇಷವಾಗಿ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ, ಅಭಿಷೇಕ ಅಲಂಕಾರಗಳನ್ನು ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಮಾಡ್ತೀರಿ. ಅಂದರೆ
ಮಾರ್ಗಶಿರ ಮಾಸ ಅಂತ ಬಂದಾಗ ಮಾರ್ಗಶಿರ ಮಾಸದಲ್ಲಿ ಆಚರಿಸಬೇಕಾಗಿರತಕ್ಕಂಥ ಅನುಸರಿಸುವಂತಹ ಒಂದಷ್ಟು ನಿಯಮಗಳನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸೋದ್ರಿಂದ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗಾಗಿ ಕಳಶಕ್ಕೆ ಅಂದರೆ ಕಳಶದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಕಳಶ ಪೂಜೆ ಮಾಡ್ತಕ್ಕಂಥದ್ದು, ಮಾರ್ಗಶಿರ ಮಾಸದಲ್ಲಿ ಗೋಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರ ವಾಸ್ತುಗುರುಕ್ಕೂ ಸಹಿತ ಮಾವಿನ ಸೊಪ್ಪು ತೋರಣ ಕಟ್ಟಿ ಬಾಳೆಕಂದು ಮಾವಿನ ಸೊಪ್ಪು ಇದೆಲ್ಲವನ್ನು ಕಟ್ಟಿ ನಾನಾ ವಿಧವಾದಂತಹ ಫಲಪುಷ್ಪಗಳನ್ನು ತಂದು ತಾಯಿ ಮಹಾಲಕ್ಷ್ಮಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ಸುಮಂಗಲೆಯರನ್ನು ಮನೆಗೆ ಕರೆಸಿ ಅವರಿಗಿಷ್ಟು ಅರಿಶಿಣ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡ್ತಕ್ಕಂಥದ್ದು, ಏನಾದರೂ ಒಂದಷ್ಟು ಸಿಹಿ ಪದಾರ್ಥಗಳನ್ನು ಒಂದಷ್ಟು ಪಾಯಸನೋ ಅಥವಾ ಸಿಹಿ ಒಂದು ಪೊಂಗಲ್ಲು ಅಥವಾ ಶಕ್ತಿಯಾನುಸಾರ ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದಿಷ್ಟು ಕೊಬ್ಬರಿ ಸಕ್ಕರೆನಾದರೂ ಮಾಡಿ ಅದನ್ನು ಕೊಬ್ಬರಿ ಸಕ್ಕರೆ ಮಾಡ್ತಕ್ಕಂಥದ್ದು ಅಥವಾ ಒಂದಿಷ್ಟು ಕಡಲೆ ಹಿಟ್ಟು ಮಾಡ್ತಕ್ಕಂಥದ್ದು. ಕಡಲೆ ಹಿಟ್ಟು ಅಂದರೆ ಈಗ ಇತ್ತೀಚಿನ ಮಕ್ಕಳಿಗೆ ಬಹುಶಃ ಕಡಲೆ ಹಿಟ್ಟಿನ ಅಭಿರುಚಿಯೇ ಗೊತ್ತಿಲ್ಲ, ಕಡಲೆ ಹಿಟ್ಟು ಬಗ್ಗೆ ಅದು ಮಾಹಿತಿಯೂ ಇಲ್ಲ. ಹಿಂದೆಲ್ಲ ಯಾವುದೇ ಕಾರ್ಯಕ್ರಮಗಳಾದರೂ ಮನೆಗಳಲ್ಲಿ ಒಂದಷ್ಟು ಪುಟಾಣಿ ಅಂತನೋ ಅಥವಾ ಕಡಲೆಪಪ್ಪು ಅಂತನೋ ಅದಕ್ಕೊಂದಿಷ್ಟು ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಒಣಕೊಬ್ಬರಿಯನ್ನು ಹಾಕಿದ್ರೆ ಅದು ಬಹಳ ವಿಶೇಷ. ಅದು ನವರಾತ್ರಿ ಕಾಲದಲ್ಲೂ ನವರಾತ್ರಿ 9 ದಿವಸವೂ ವಿಶೇಷವಾಗಿ ದೇವಿ ಆರಾಧನೆ ಮಾಡೋರು. ಜೊತೆಗೆ ದಸರಾ ಹಬ್ಬದಲ್ಲಿ ಬೊಂಬೆಗಳನ್ನು ಕೂಡಿಸಿದಾಗ ಕಡಲೆ ಹಿಟ್ಟನ್ನು ನೈವೇದ್ಯ ಮಾಡೋರು. ಯಾವುದೇ ಶುಭ ಕಾರ್ಯಗಳಲ್ಲಾದರೂ ಸಹಿತ ಮನೆಯಲ್ಲಿ ನಡೀತಕ್ಕಂಥ ಶುಭ ಕಾರ್ಯಗಳಿಗೆ ಒಂದಿಷ್ಟಾದರೂ ಕಡಲೆ ಹಿಟ್ಟು ಮಾಡಬೇಕು. ಆ ಕಡಲೆ ಹಿಟ್ಟನ್ನು ದೇವರು ನೈವೇದ್ಯ ಮಾಡಬೇಕು. ಅದೇ ಕಡಲೆ ಹಿಟ್ಟನ್ನು ಕರ್ಜಿಕಾಯಿ ಮಾಡೋದಕ್ಕಾಗಲಿ ಅಥವಾ ಕಡುಬು ಮಾಡಲಿಕ್ಕಾಗಲೂ ಉಪಯೋಗಿಸೋರು. ಇವತ್ತಿನ ಮಕ್ಕಳಿಗೆ ಕಡಲೆ ಹಿಟ್ಟು ಗೊತ್ತೇ ಇಲ್ಲ. ಕಡಲೆ ಹಿಟ್ಟು ಅಂದರೆ ಗನ್ ಪೌಡ್ರ್ ಅಂತ ಹೇಳ್ತಾರೆ. ಆ ಗನ್ ಪೌಡ್ರು ಇಲ್ಲ, ಕಡಲೆ ಹಿಟ್ಟು ಇಲ್ಲ. ಅಂದರೆ ಇವತ್ತಿನ ಬಗ್ಗೆ ಮಾಹಿತಿ ಇಲ್ಲ. ಈಗೆಲ್ಲ ಏನಪ್ಪ ಅಂದರೆ ರೆಡಿಮೇಡ್ ಸ್ವೀಟ್ಸ್ ತರೋದು, ದೇವ್ರ ಮುಂದೆ ಇಡೋದು. ನೀನು ಹಾಗೆ ಮಾಡ್ತೀಯ ಇಲ್ಲ, ಯಾಕೆಂದರೆ ಪರಿಸ್ಥಿತಿ ಹಾಗೆ ಆಗಿಬಿಟ್ಟಿದೆ. ಅದರಿಂದ ಏನೇ ಮಾಡಿದ್ರೂ ಅದಕ್ಕೊಂದು ಅರ್ಥ ಇರುತ್ತೆ. ದೇವರಿಗೆ ನೈವೇದ್ಯ ಏನು ಕೊಡಬೇಕು, ಸಾಮಾನ್ಯಕ್ಕೆ ನೋಡಿ ಸುಮಂಗಲೆಯರಿಗೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ, ಮಡ್ಲಕ್ಕಿ ಕಾರ್ಯಕ್ರಮ, ಇಂಥದ್ದನ್ನು ಮಡ್ಲಕ್ಕಿ ಅಂದರೆ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಮಾಡುವಾಗ ಕಡಲೆಪಪ್ಪು, ಒಣಕೊಬ್ಬರಿ, ಬೆಲ್ಲ ಇದೆಲ್ಲವನ್ನೂ ಕೊಡ್ತಾರೆ. ಅದೆಲ್ಲ ಸಮೃದ್ಧಿಯ ಸಂಕೇತ. ಆ ಸಮೃದ್ಧಿತನದ ಆ ದೇವಿಗೆ ಬೇಕಾಗಿರ್ತಕ್ಕಂಥ ಒಂದು ಹೆಣ್ಣು ದೇವರ ನೈವೇದ್ಯಕ್ಕೆ ಈ ಕಡಲೆಪಪ್ಪಿನಿಂದ ಮಾಡ್ತಕ್ಕಂಥ ಅಥವಾ ಪುಟಾಣಿಯಿಂದ ಮಾಡ್ತಕ್ಕಂಥ ಕಡಲೆ ಹಿಟ್ಟು ನೈವೇದ್ಯ ಮಾರ್ಗಶಿರ ಮಹಾಲಕ್ಷ್ಮಿಗೆ ಇದು ಬಹಳ ಪ್ರೀತಿಯಂತೆ. ಅದಕ್ಕಾಗಿ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಸಾಕಷ್ಟು ಕುಟುಂಬಗಳಲ್ಲಿ ಅಂದರೆ ಯಾರ್ಯಾರು ವಾಸ್ತುಗೃಹಗಳಲ್ಲಿ ಹಿರಿಯರಿದ್ದಾರೆ, ಅಜ್ಜಿ ತಾಯಿ ಈ ಥರ ಹಿರಿಯರಿದ್ದರೆ ಅವ್ರಿಗೆ ಗೊತ್ತಾಗುತ್ತೆ. ಅವರು ಮಾಡುವ ನೈವೇದ್ಯಗಳ ಬಗ್ಗೆ ತಾವು ತಿಳ್ಕೊಳ್ಬೋದು. ಏನೇ ಆದರೂ ಆ ಪ್ರಸಾದ ತಿನ್ನೋದು ಆನಂದ. ಆ ಪ್ರಸಾದ ಮಕ್ಕಳಿಗೂ ಬಹಳ ಖುಷಿ. ಒಂದಷ್ಟು ಪೇಪರಲ್ಲಿ ಹಾಕಿಬಿಟ್ರೆ ಅದರದೇ ಪೇಪರ್ದು ಒಂದು ಸ್ಪೂನ್ ಮಾಡ್ಕೊಂಡು ನಿಧಾನಕ್ಕೆ ತಗೊಳ್ಳುವಂಥದ್ದು ಒಂದಷ್ಟು ಕಲ್ಪನೆಗಳು ಬಹಳ ಚೆನ್ನಾಗಿರುತ್ತೆ. ಅದೆಲ್ಲವೂ ಆಗಲಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಧರ್ಮ ಸೂಕ್ಷ್ಮತೆಗಳನ್ನು, ಸಂಪ್ರದಾಯವನ್ನು, ಹಿಂದಿನ ಒಂದು ಪರಂಪರೆಯನ್ನು ಉಳಿಸ್ತಾ ಮುಂದೆ ನಡಿಬೇಕಾದ್ದು ಧರ್ಮ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ದಿವಸ ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ಜೊತೆಗೆ ರಾಶಿಫಲಗಳ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳ ಆಯುಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತುವೆ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ಪ್ರಾರ್ಥನೆ ಆಯಿತು. ರಾಶಿಫಲಗಳತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಪಡೆಯಬಹುದು. ಮೇಷರಾಶಿಯವರು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ಏನೇ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಮಾರ್ಗಶಿರ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಬಹುದು. ಸಾಧ್ಯವಾದರೆ ನಿಮ್ಮ ಅಂಗೈಯಲ್ಲಿ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಅಂಗೈಯಲ್ಲಿ ಹಾಕ್ಕೊಂಡು ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ದೋಷಗಳು, ಇರ್ತಕ್ಕಂಥ ಸಮಸ್ಯೆಗಳನ್ನು ಖಂಡಿತ ದೂರ ಮಾಡ್ಕೊಳ್ತೀರಿ. ಅದಷ್ಟೇ ಅಲ್ಲದಿರ ನಿಮ್ಮ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯ ಅನುಗ್ರಹವನ್ನು ಪಡೆಯಿರಿ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಂದಿಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ರೆ ಅದರ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬಹುದು. ಅಂತಹ ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ನಿಮ್ಮದಾಗಲಿ. ನಿಮ್ಮ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಒಮ್ಮೆ ಜೋಪಾನ. ಅಂದರೆ ಇವತ್ತಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲ ಇಲ್ಲ. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ನಿಮ್ಮ ಸ್ನೇಹಿತರು ಇಂತಹವರ ಮಧ್ಯದಲ್ಲೂ ಸಣ್ಣ ಪುಟ್ಟ ಕಿರಿಕಿರಿ ಉಂಟಾಗುವಂಥದ್ದು. ನಾನು ಮೇಲೂ, ನೀನು ಮೇಲೂ, ನಾನು ಮೇಲೂ, ನನ್ನಿಂದ, ನಿನ್ನಿಂದ, ಈ ಪ್ರಕಾರವಾಗಿ ನಾನು ಎಂಬತಕ್ಕಂತಹ ಪದ ಬಹುಶಃ ಇವತ್ತು ನಿಮ್ಮಲ್ಲಿ ಬರುತ್ತೆ. ನಾನು ನಂದು ಯಾವತ್ತಿಗೂ ಒಳಿತಲ್ಲ.
ಯಾವತ್ತಿಗೂ ಅದು ಬಹಳ ದೂರನೇ. ನಾನು ನಂದು ಅಂತಕ್ಕಂಥದ್ದು, ನನ್ನಿಂದ ಅಂತಕ್ಕಂಥದ್ದು, ಅಥವಾ ನಾನು ಹೇಳಿದ್ರೆ, ನಾನು ಮಾಡಿದ್ರೆ, ನನ್ನಿಂದಲೇ ಸಾಧ್ಯ, ಇದ್ಯಾವುದು ಅದು ಮೂರ್ಖತನದ ಪರಮಾವಧಿ. ಆದ್ದರಿಂದ ಇಲ್ಲಿ ಈ ಜಗತ್ತಿನಲ್ಲಿ ಯಾವುದೂ ನಮ್ಮದಲ್ಲ, ಯಾವುದೂ ನಾನು ಅಥವಾ ನಂದು ಅಂತ ಹೇಳಿಕೊಂಡ್ರೆ ಅದು ಅರ್ಥವೂ ಅಲ್ಲ. ಹಾಗಾಗಿ ಎಲ್ಲರೂ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಬಹಳ ಉತ್ತಮ. ಅದರಲ್ಲೂ ವೃಷಭ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ತಲೆಬಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಕೆಲವು ನೀವು ಮಾಡದಿರತಕ್ಕಂಥ ತಪ್ಪುಗಳಿಗೆ ಇವತ್ತು ತಲೆಬಗ್ಗಿಸಬೇಕಾಗತ್ತೆ. ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ಗುರು ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ, ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಔದುಂಬರ ವೃಕ್ಷದ ದಳಗೆ ಒಂದು ದೀಪವನ್ನು ಹಚ್ಚಿ ಒಂದು 10 ನಿಮಿಷ ಅಲ್ಲಿ ಕೂತು ಅಲ್ಲಿ ಗುರು ದತ್ತಾತ್ರೇಯರ ಪ್ರಾರ್ಥನೆ ಮಾಡೋದ್ರಿಂದ ವೃಷಭ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ, ಕೆಲಸವನ್ನು ಮಾಡಬೇಕಾದ್ರೆ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಳ್ಳುವಂತಹ ನಿರ್ಣಯ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗಂತೂ ಬಹಳ ಅದೃಷ್ಟ ಇರತಕ್ಕಂಥ ದಿನ. ನಿಮ್ಮ ಅದೃಷ್ಟದ ಮನೆ ಬಾಗಿಲು ತೆಗೆದ ಹಾಗಿದೆ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ, ಉದ್ಯೋಗದಲ್ಲಿ ಸಾಕಷ್ಟು ಪ್ರಗತಿ ಇದೆ, ಆರ್ಥಿಕ ಸಂಕಷ್ಟದಿಂದ ಬೇಗ ಮುಕ್ತರಾಗಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ನೀವು ಮಾಡ್ತಿರ್ತಕ್ಕಂಥ ಉದ್ಯೋಗದಲ್ಲಿ ಮತ್ತಷ್ಟು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ನಿಭಾಯಿಸಬೇಕಾದಂತಹ ಒಂದು ಕರ್ತವ್ಯ ನಿಮ್ಮದಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು. ನೀವು ಮಾಡುವಂತಹ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಸಂಪಾದನೆ ಮಾಡ್ಕೊಳ್ಬೋದು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಕರ್ಕಾಟಕ ರಾಶಿಯವರು ಸ್ವಲ್ಪ ಜವಾಬ್ದಾರಿ ಬೇಕು. ಹಾಗೆ ನೀವೇನೇ ಕೆಲಸ ಮಾಡಿದ್ರೂ ಮನೇಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ತಕ್ಕಂಥದ್ದು, ಅವರಂತೆ ನೀವು ಮುಂದೆ ಹೆಜ್ಜೆ ಹಾಕುವಂಥದ್ದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುವಂಥದ್ದು, ಇದೆಲ್ಲವೂ ಬಹಳ ವಿಶೇಷವೇ. ಹಾಗಾಗಿ ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖರ್, ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ನಿಮ್ಮಿಂದ 4 ಜನಕ್ಕೆ ಬೆಳಕಾಗುವಂತಹ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ಗುರುವಾರ, ಗುರು ರಾಯರ ವಾರ, ಜೊತೆಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತ ಮಹಾರಾಜರನ್ನು ಅಥವಾ ಬಾಬಾ ಅವರ ಹೆಸರು ಹೇಳಿ 10 ಜನಕ್ಕೆ ಅನ್ನದಾನವನ್ನು ಮಾಡತಕ್ಕಂಥ ಕೈಂಕರ್ಯವನ್ನು ಇವತ್ತು ನೀವು ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ, ಸಿಂಹಲಗ್ನ ಸಾಧ್ಯವಾದಷ್ಟು ನಿಮ್ಮ ಮನಸ್ಸಲ್ಲಿ ಹೇಗಪ್ಪ ಅಂದರೆ ಸಾರ್ವತ್ರಿಕವಾಗಿ 10 ಜನಗಳ ಮಧ್ಯದಲ್ಲಿ ಹೋದಾಗ ನೀವೇ ಪ್ರತ್ಯೇಕವಾಗಿ ಕಾಣಬೇಕು. ನಿಮ್ಮ ಮನಸ್ಸು ಸರಿ ಇರಬೇಕು, ನಿಮಗೆ ಎಲ್ಲ ಒಂದು ಸ್ಥಾನಮಾನ ಸಿಗಬೇಕು, ನಿಮಗೆ ಒಂದು ಆಸ್ಥಾನ ಸಿಗಬೇಕು, ಅಥವಾ ಎಲ್ಲರೂ ನಿಮ್ಮನ್ನು ಗಮನಿಸಬೇಕು, ಎಲ್ಲರ ಮನಸ್ಸಲ್ಲೂ ನೀವು ನಿಲ್ಲಬೇಕು. ಹೀಗೆ 10 ಹಲವಾರು ವಿಭಿನ್ನ ಆಲೋಚನೆಗಳನ್ನು ಸಿಂಹರಾಶಿಯವರು ಮಾಡೇ ಮಾಡ್ತೀರಿ. ಅಂದರೆ ಸಿಂಹರಾಶಿಯವರು ಸದಾಕಾಲ ನಿಮ್ಮ ಮಾತಿನಂತೆ ಎಲ್ಲರೂ ಇರಬೇಕು ಎಂಬತಕ್ಕಂಥ ಚಿಂತನೆ ನಿಮ್ಮದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ಸಹಿತ ಅಷ್ಟೇ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಾಗಲಿ, ವ್ಯವಹಾರಗಳಾಗಲಿ, ಕೆಲಸ ಕಾರ್ಯಗಳಾಗಲಿ, ಸರ್ಕಾರಿ ಉದ್ಯಮ ಮಾಡ್ತಕ್ಕಂಥವ್ರು ಅಥವಾ ರಾಜಕಾರಣ ಮಾಡ್ತಕ್ಕಂಥವ್ರು, ರಾಜಕೀಯ ರಂಗದಲ್ಲಿರ್ತಕ್ಕಂಥವ್ರಿಗೆ, ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ನಿಜಕ್ಕೂ ಅದೃಷ್ಟವೇ ಸರಿ. ಅಂತಹದ್ರಲ್ಲಿ ಇವತ್ತು ಸರಿಸುಮಾರು 11 ಗಂಟೆ 15 ನಿಮಿಷದಿಂದ 4 ಗಂಟೆ ತನಕ, 11:15ರಿಂದ 4 ಗಂಟೆವರೆಗೂ ತಾವು ಅಂದುಕೊಂಡಷ್ಟು ಹೆಚ್ಚಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಇವತ್ತಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮದಾಗುತ್ತೆ. ಹಾಗಾಗಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದಷ್ಟು ಗಣಪತಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಹೀಗೆ ಗಣಪತಿಯ ಮಂತ್ರವನ್ನೂ ಸಹಿತ ತಾವು ಉಚ್ಚರಿಸೋದ್ರಿಂದ ಸಿಂಹರಾಶಿಯವರಿಗೆ ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳಿದೆ, ಯಾವುದೂ ಸರಿ ಹೋಗುವಂಥ ಕಾಲ ಅಲ್ಲ. ಅಂದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲ ಕೆಲಸಗಳು ಸಿದ್ಧಿ ಆಗುತ್ತೆ ಅಂತಲ್ಲ. ಹಾಗಂತ ಕೈಕಟ್ಟಿ ಕೂರಬಾರ್ದು, ಮನೇಲಿರಬಾರ್ದು. ಏನಾದರೂ ಒಂದು ಕೆಲಸವನ್ನು ಮಾಡಲೇಬೇಕು. ಜವಾಬ್ದಾರಿಯುತವಾದಂಥ ಕಾಯಕವನ್ನೇ ಮಾಡಿ. ಕೊಡೋದು ಬಿಡೋದು ಭಗವಂತನಿಗೆ ಬಿಟ್ಟು ವಿಚಾರ.
ಆದರೂ ದೂರಭಾರ ಪ್ರಯಾಣ ಬೇಡ, ಅತಿಯಾದಂಥ ವೇಗವಾಗಿ ಚಲಿಸ್ತಕ್ಕಂಥದ್ದು ಬೇಡ, ನಿಷ್ಠೂರ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಯಾವುದೇ ಒಂದು ಕಾಗದ ಪತ್ರಗಳಿಗೆ ಸಹಿ ಹಾಕಬೇಕಾದರೂ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಬಗ್ಗೆ ಆಲೋಚಿಸಿ ತದನಂತರ ಒಂದು ಸಹಿ ಹಾಕತಕ್ಕಂಥದ್ದು ಬಹಳ ಉತ್ತಮ. ಬ್ಯಾಂಕು, ಆಫೀಸು, ಕಚೇರಿಗಳು, ದುಡ್ಡು ಕಾಸು, ಹಣಕಾಸಿನ ವಿಚಾರ, ಒಡವೆಗಳು ಅಥವಾ ಯಾರಿಗಾದ್ರೂ ಏನಾದರೂ ಜವಾಬ್ದಾರಿ ಕೊಡ್ತೀನಿ ಅಂತ ಹೇಳಿ ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿ ಕೊಟ್ಟು ಇಟ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಇದೆಲ್ಲ ಅಪರಾಧ ಅನಿಸುತ್ತೆ, ಸಮಸ್ಯೆ ಅನಿಸುತ್ತೆ. ಇದರಿಂದ ನಾಳೆ ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗುತ್ತೆ. ಜೋಪಾನ, ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ನೀವು ಮಾಡುವಂತಹ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದರೂ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗಾಗಿ ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಲಕ್ಷ್ಮಿಗೆ ಒಂದು ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ನಾಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಮನೆ ದೇವರ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು, ನಿಮ್ಮ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕಾಗಿ ತಾವು ಯಾವ ಸಂಕಲ್ಪವನ್ನು ಮಾಡಿದ್ರೂ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತು ಸರಿಸುಮಾರು ಮಧ್ಯಾಹ್ನ 1:20 3:15 ತನಕ 1:20ರಿಂದ 3:15 ಸಾಧ್ಯವಾದಷ್ಟು ಎಚ್ಚರಿಕೆ ಇರಲಿ. ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ಪ್ರತಿಯೊಂದು ನಿಲುವು ಸಂಕಲ್ಪವು ಅಷ್ಟೇ ಅದ್ಭುತವಾಗಿರ್ತಕ್ಕಂಥದ್ದು. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನದಿಂದಲೇ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದರೂ ಅದನ್ನು ಆಲೋಚನೆ ಮಾಡಿ ಸರಿ ತಪ್ಪುಗಳ ಬಗ್ಗೆ ಒಂದು ಚಿಂತನೆ ಮಾಡಿ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ತೆಗೆದುಕೊಂಡ್ರೆ ಆ ತೀರ್ಮಾನ ಅಷ್ಟೇ ಅದ್ಭುತವಾಗಿರುತ್ತೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಜನಕ್ಕೆ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾಗಿರೋದಿಲ್ಲ. ಮನಸ್ಸಲ್ಲಿ ಒಂದು ಚಿಕ್ಕ ಚಿಕ್ಕ ಸಮಸ್ಯೆಗಳು ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುವಂಥದ್ದು ಮತ್ತು ಸಂಕುಚಿತ ಮನೋಭಾವ ಆಗ್ತಕ್ಕಂಥದ್ದು. ಎಲ್ಲವೂ ನಿಮ್ಮದೇ, ಎಲ್ಲ ಸಾಮ್ರಾಜ್ಯ ನಿಮ್ಮದೇ ಆದರೂ ಅಲ್ಲಿ ಸ್ವತಂತ್ರವಾಗಿ ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೆ ಎಲ್ಲೋ ಒಂದು ಸತಿ ಮನಸ್ಸಲ್ಲಿ ಮುಜುಗುರ ಉಂಟಾಗಬಹುದು. ಹಾಗೆ ಒಂದಷ್ಟು ಜನ ನಿಷ್ಠುರದ ನೋಡಿರ್ಬೋದು ಅಥವಾ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಿಲ್ಲದಿರತಕ್ಕಂಥ ಪರಿಸ್ಥಿತಿಯಲ್ಲಿ ಎದುರಾಗಬಹುದು. ಇದೆಲ್ಲವನ್ನು ಸಹಿತ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಕ್ರಮವನ್ನು ಆಚರಿಸಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಧನು ರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ವೃಶ್ಚಿಕ, ಧನು ರಾಶಿ. ಖಂಡಿತಮ್ಮ. ಇನ್ನು ಧನುರಾಶಿ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇರ್ತಕ್ಕಂತಹ ಅದೃಷ್ಟ ಇರ್ತಕ್ಕಂಥ ದಿನ. ಇವತ್ತಿನ ದಿವಸ ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವರು ಗುರುವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಗುರುಗಳ ಆಶೀರ್ವಾದ ಪಡಿತಕ್ಕಂಥದ್ದು. ಹಾಗೆ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಸಾಧ್ಯವಾದಷ್ಟು ನಿಮ್ಮ ಸ್ವಂತವಾಗಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಕಾಲ. ತಾವು ಏನು ಅಂದುಕೊಂಡಿದ್ದರೋ ಅದನ್ನು ಸಂಕಲ್ಪ ಮಾಡಿಕೊಂಡ್ರೆ ಸಾಕು. ಅದನ್ನು ಹೊರತುಪಡಿಸಿ ಬೇರೆಲ್ಲದರ ಬಗ್ಗೆ ಚಿಂತನೆ ಮಾಡ್ತಾ ಹೊರಟ್ರೆ ಅದು ಯಾವುದೂ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಲ್ಲ. ಹಾಗೆ ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಬಂದರೂ ಸಮಸ್ಯೆಗೊಂದು ಆಗಿಂದಾಗಲೇ ಒಂದು ಪರಿಹಾರವನ್ನು ಹುಡುಕೊಳ್ಳುವಂಥ ಯೋಗಫಲ ಇರತಕ್ಕಂಥ ಅದೃಷ್ಟದ ದಿನ. ಇವತ್ತು ಸಾಧ್ಯವಾದಷ್ಟು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹೀಗೆ ದೇವಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ದೆ ಆದರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಬೇಕು, ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದರ ಫಲಾಫಲಗಳನ್ನು ಅಷ್ಟೇ ಅದ್ಭುತವಾದಂಥ ರೀತಿಯಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದಷ್ಟು ಜನಕ್ಕೆ ಅನ್ನದಾನ ಮಾಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಇಂತಹ ಒಂದು ಕಾಯಕವನ್ನು ಮಾಡಿದ್ರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ, ಈಡೇರಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋಬೇಕು, ಏನಾದರೂ ಒಂದು ಹೊಸತನವನ್ನು ಕಾಣಬೇಕು, ಹೊಸ ಪ್ರಯೋಗವನ್ನು ಮಾಡಬೇಕು, ಅದರಿಂದ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಮಹದಾಸೆ. ಆದರೆ ಏನೇ ಮಾಡಲಿಕ್ಕೆ ಮುಂದಾದರೂ ಮನಸ್ಸಲ್ಲಿರ್ತಕ್ಕಂಥ ಎಲ್ಲ ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲೇ ಇದ್ದೀರಿ. ಹಾಗೆ ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾಡ್ಕೊಳ್ತಾ ಇದ್ದೀರಿ. ಯಾವುದು ಬೇಡವೋ ಅದರ ಕಡೆ ಗಮನ ಜಾಸ್ತಿ ಕೊಡ್ತಿದ್ದೀರಿ. ಬೇಕಾಗೋದರ ಕಡೆ ಅಥವಾ ಅನುಕೂಲ ಸಿದ್ಧಿಪಡಿಸ್ಕೊಳ್ಳೋದ್ರ ಕಡೆ ಅಥವಾ ಏನಾದರೂ ಒಂದಿಷ್ಟು ಸಿದ್ಧಿಪಡಿಸ್ಕೊಂಡು ಅದರಿಂದ ಲಾಭವನ್ನು ಗಳಿಸ್ಬೋದಾ, ಆ ಲಾಭ ಗಳಿಸೋದಕ್ಕಿಂತ ಸಮಸ್ಯೆ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೋಬೇಕಲ್ಲ,
ಆ ಬದಲಾವಣೆ ತರಬೇಕಾದ್ರೆ ಸರಿಸುಮಾರು 12 ಗಂಟೆ 15 ನಿಮಿಷದಿಂದ 1 ಗಂಟೆ 45 ನಿಮಿಷ ಈ ಸಮಯದವರೆಗೂ ಸ್ವಲ್ಪ ಎಚ್ಚರಿಕೆಯ ನಡೆ ಇರಲಿ. ಈ ಸಮಯದವರೆಗೂ ಸ್ವಲ್ಪ ಎಚ್ಚರಿಕೆಯ ನಡೆ ಇದ್ದರೆ ಖಂಡಿತ ಸಾಕಷ್ಟು ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಣಬಹುದು. ಯಾಕೆಂದರೆ ಇವತ್ತು ನೀವು ಅಂದುಕೊಂಡಷ್ಟು ಲಾಭವೂ ಇದೆ, ಅದರ ಹಿಂದೆ ನಷ್ಟವೂ ಇದೆ. ಆ ನಷ್ಟ ಇರತಕ್ಕಂಥ ಕಾಲದಲ್ಲಿ ಬುದ್ಧಿವಂತಿಕೆಯಿಂದ ಜೀವನ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ಬೋದು. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಬೇವಿನ ವೃಕ್ಷ ಕಂಡು ಬಂದರೆ ಆ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ 1 ಚಿಟಿಗೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆಗೆ ಹಾಕಿ. ಇಷ್ಟು ಕಾಯಕವನ್ನು ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ಸಮಸ್ಯೆಯನ್ನು ಮಾಡಿಕೊಂಡು ಆ ಸಮಸ್ಯೆಗೊಂದು ಪರಿಹಾರ ಅಂತ ಅಂದುಕೊಳ್ಳುವಂಥ ಯೋಗ ಫಲವೂ ಸಹಿತ ಇವತ್ತು ಅಷ್ಟೇ ಅದೃಷ್ಟದಲ್ಲಿದೆ. ಹಾಗಾಗಿ ಇವತ್ತು ಸಂಧ್ಯಾಕಾಲ 4 ರಿಂದ 7 ಗಂಟೆ 15 ನಿಮಿಷ, 4 ಗಂಟೆಯಿಂದ 7 ಗಂಟೆ 15 ನಿಮಿಷ ಭಾಳ ಒಳ್ಳೆ ಕಾಲ, ಒಳ್ಳೆ ಸಮಯ ಇರತಕ್ಕಂಥ ಕಾಲ. ಇವತ್ತು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ಸ್ವಲ್ಪ ಎಚ್ಚರಿಕೆಯ ನಡೆ ನಡೀತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಮಾಡುವ ಕೆಲಸದಲ್ಲಿ ಮತ್ತಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ನೀವು ಯಾವುದು ಬೇಡವೋ ಅದರ ಕಡೆ ಗಮನ ಜಾಸ್ತಿ ಕೊಡುವಂಥದ್ದಾಗುತ್ತೆ. ಅದರ ಕಡೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇವತ್ತು ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ಲಾಭವನ್ನು ಗಳಿಸಬೇಕಾದ್ರೆ ಮನೆಯಲ್ಲಿ ಸಾಧ್ಯವಾದಷ್ಟು ಹಿರಿಯರ ಮಾರ್ಗದರ್ಶನ ತೆಗೆದುಕೊಳ್ತಕ್ಕಂಥದ್ದು, ಮಾಡುವಂಥ ಕಾಯಕವನ್ನು ಅರ್ಥಪೂರ್ಣವಾಗಿ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಯಾವುದಾದ್ರೂ ಒಂದಷ್ಟು ಕ್ಷೇತ್ರಗಳಿಗೆ ಹೋಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಕ್ಷೇತ್ರದ ಅಧಿದೇವರನ್ನು ಅಥವಾ ಒಂದು ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಮಾಡಿ ಅಲ್ಲಿ ಒಂದಷ್ಟು ಮೊಸರು, ಬೆಲ್ಲ, ಜೊತೆಗೆ ಒಂದಷ್ಟು ತೊಗರಿಬೇಳೆ, ಬೆಲ್ಲ, ಮೊಸರು ಇಂತಹದ್ದನ್ನು ಯಾವುದಾದ್ರೂ ದೇವಾಲಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಕುಂಭರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶಾಂತಿ ಸಮಾಧಾನದಿಂದ ಅಂದುಕೊಂಡಷ್ಟು ಲಾಭಗಳನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನ. ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣುವಂಥ ದಿನ. ಸಮಸ್ಯೆ ಎಂಬತಕ್ಕಂಥದ್ದನ್ನು ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿದ್ದು ಒಳ್ಳೆ ಫಲವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ದಿನ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ದೇವಿ ಆರಾಧನೆ, ದೇವತಾ ದರ್ಶನ, ಜೊತೆಗೆ ಒಂದು ಪುಣ್ಯಕ್ಷೇತ್ರ, ಜೊತೆಗೆ ಗೋಪ್ರಾರ್ಥನೆ ಅಥವಾ ಶ್ವಾನಗಳಿಗೆ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು, ಇಂತಹ ಒಂದು ಕಾಯಕವನ್ನು ಮಾಡಿದ್ರೂ ಸಹಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಅದಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಜಿಯವರಿಂದ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ, ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಮೇಘಶ್ರೀ ಅಂತ, ತುಮಕೂರಿಂದ ಕಾಲ್ ಮಾಡ್ತಿರೋದು. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ? ನನ್ನ ಬಗ್ಗೆನೇ ಮಾತಾಡ್ಬೇಕಾಯ್ತು. ಮಾತಾಡಿ. ಹಲೋ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಬಗ್ಗೆ ನನ್ನ ಮದ್ವೆದ್ ಕೇಳ್ಬೇಕಾಗಿತ್ತು ಗುರುಜಿ. ಹೇಳಮ್ಮ. ಮದ್ವೆದು ಮನೇಲಿ ಇನ್ನ ನೋಡ್ತಾ ಇಲ್ಲ, ನೋಡಕ್ ಟ್ರೈ ಮಾಡ್ತಿದ್ದಾರೆ. ಈಗ 26 ವರ್ಷ ಆಗಿದೆ. ಯಾಕೆ ಇಷ್ಟು ಲೇಟ್ ಮಾಡ್ಕೊಂಡ್ರಿ? ಲೇಟ್ ಆಗಿದೆ ಗುರುಜಿ, ಇವಾಗ ನೋಡ್ತಾ ಇದ್ದಾರೆ. ಏನು ಲೇಟ್ ಆಗಿದೆ ಈಗ ನೋಡ್ತಿದ್ದಾರೆ? ಇರೋದ್ ಮನೇಲಿ ಅಮ್ಮ ಒಬ್ರೇನೆ. ಅಮ್ಮ ನಾನು ಇಬ್ರೇ ಇರೋದು, ಸೊ ಅದಕ್ಕೆ ಇವಾಗ ಟ್ರೈ ಮಾಡ್ತಿದ್ದಾರೆ. ಹಾಗಲ್ಲಮ್ಮ, ನೀನು ವಿದ್ಯಾಭ್ಯಾಸ ಮಾಡಿದ್ದು ಲೇಟಾ ಅಥವಾ ಉದ್ಯೋಗ? ಇಲ್ಲ ಗುರುಜಿ, ಎಜುಕೇಶನ್ ಮುಗೀತು, ಡಿಪ್ಲೊಮಾ ಕಂಪ್ಲೀಟ್ ಆಗಿ ಆಲ್ರೆಡಿ 7 ಇಯರ್ಸ್ ಆಯ್ತು. ಮತ್ತೇನು ಮಾಡ್ತಿದ್ದೆ ಇಷ್ಟು ವರ್ಷ? ಮನೆಯಲ್ಲೇ ಇದ್ದು ಅಥವಾ ಉದ್ಯೋಗಕ್ಕೆ ಹೋಗ್ತಾ ಇದೆಯಾ? ಕೆಲ್ಸಕ್ಕೆ ಹೋಗ್ತಿದ್ದೆ ಗುರುಜಿ, ಇವಾಗ ಬಿಟ್ಬಿಟ್ಟಿದ್ದೀನಿ, ಮನೇಲೇ ಇದ್ದೀನಿ ಗುರುಜಿ ಈಗ. ಹಾಗಲ್ಲಮ್ಮ, ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗಬೇಕೋ ಆಯಾ ವಯಸ್ಸಲ್ಲಾದರೆ ಅದು ಚೆನ್ನ. ಸುಮ್ಮನೆ ಹೆಣ್ಣುಮಕ್ಕಳು 26 ವರ್ಷ ಅಂದರೆ ನೀನು ಯೋಚನೆ ಮಾಡು. ನಿನ್ನಲ್ಲೂ ಇವತ್ತಿನ ಆಹಾರ ಪದ್ಧತಿಗಳು, ಇವತ್ತಿನ ಪರಿಸ್ಥಿತಿ, ಇವತ್ತಿನ ಹೊರಪ್ರಪಂಚ ಇದೆಲ್ಲವೂ ನೋಡಿದಾಗ ಯಾಕೆ ಅಮ್ಮ ಇದನ್ನು ಸ್ವಲ್ಪ ನಿಧಾನ ಮಾಡಿಬಿಟ್ರು? ಅದೇ ಗುರುಜಿ, ಮನೇಲಿ ಯಾರು ನೋಡೋರಿಲ್ಲ ಅಂತ ಸ್ವಲ್ಪ ಲೇಟ್ ಆಗ್ತಾ ಇದೆ. ಹಾಂ, ಇನ್ನಾದರೂ ಬೇಗ ಒಂದು ಅನುಕೂಲ ಆಗಲಿ ತಾಯಿ. ನಿನ್ನ ಸ್ವರತರಂಗ ಪ್ರಕಾರ ಈಗ ನಿನ್ನ ಗುರುಬಲ ಇದೆ, ಇಲ್ಲ ಅಂತ ಏನಿಲ್ಲ. ಸ್ವಲ್ಪ ಶ್ರಮಪಟ್ಟು ಒಂಚೂರು ನೋಡಿದ್ರೆ ಖಂಡಿತ ನಿನಗೊಂದು ಒಳ್ಳೆ ಸಂಬಂಧ ಆಗೇ ಆಗುತ್ತೆ, ಭಯಪಡಬೇಕಾದಿಲ್ಲ. ಆದರೂ ನೀವೊಂದು ಕೆಲಸ ಮಾಡಿ, ಒಂದು 11 ದಿವಸ ಡೈಲಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು
ಹತ್ತಿರದಲ್ಲಿ ಒಂದು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಒಂದು 9 ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಅಶ್ವತ್ಥ ವೃಕ್ಷದ ಹತ್ರ ಬಂದು ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡು. ಒಂದು 10 ನಿಮಿಷ ಆದರೂ ಅಶ್ವತ್ಥ ವೃಕ್ಷದ ತಲೆ ಕೂತ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡು. ಅಲ್ಲಿ ಲಕ್ಷ್ಮೀನಾರಾಯಣನ ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಜಾತಕದಲ್ಲಿ ಪ್ರಸ್ತುತ ಇರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರ ಆಗುತ್ತೆ. ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ 2-3 ಸಮಸ್ಯೆಗಳು ಎದುರಾಗ್ತಾ ಇದೆ. ಒಂದು, ನಿನ್ನ ಆರೋಗ್ಯ ಪರಿಸ್ಥಿತಿ ಅಷ್ಟು ಸಮಂಜಸವಾದಲ್ಲ. ಸಣ್ಣದಾದಂತಹ ಒಂದಷ್ಟು ಅಲರ್ಜಿ ಸಮಸ್ಯೆಗಳು ನಿನಗೆ ಬಾಧಿಸ್ತಾ ಇದೆ. ಅದರ ಜೊತೆಗೆ ಮನಸ್ಸು ತುಂಬ ಚಂಚಲತೆ. ನಿನಗೆ ಯಾವುದನ್ನು ಸಹಿತ ನೀನು ಒಪ್ಕೊಳ್ಳೋವಳಲ್ಲ. ಎಲ್ಲವನ್ನೂ ಸಹಿತ ಒಂಥರ ಇಗ್ನೋರ್ ಮಾಡ್ತಿರ್ತೀಯ, ಯಾವುದ್ರ ಕಡೆನೂ ಗಮನ ಕೊಡೋದಿಲ್ಲ. ಅಮ್ಮ ನಿಂಗೆ ಸಾಕಷ್ಟು ತಿಳಿಪಾಠ ಹೇಳ್ತಾನೆ ಇರ್ತಾರೆ, ಆದರೂ ನೀನು ಯಾವುದನ್ನು ಒಪ್ಕೊಳ್ಳುವಂಥ ಮನಸ್ಥಿತಿ ನಿಂದಲ್ಲ. ಇನ್ನು 3ನೇದು, ಮನೆ ವಾತಾವರಣ, ಆರ್ಥಿಕ ಸಂಕಷ್ಟಗಳು ಇದು ಜಾಸ್ತಿ ಇರಬಹುದು. ಹಾಗಾಗಿ ಅಮ್ಮ ಇಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ತಡೆದು ನಿಧಾನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನ ಮನಸ್ಸಲ್ಲೂ ಒಂದು ಸ್ವಲ್ಪ ಅಮ್ಮನ ಸಹಾಯವಾಗುವಂಥ ರೀತಿಯಲ್ಲಿದ್ದು ಆದಷ್ಟು ಬೇಗ ನಿನ್ನ ವಿವಾಹಕ್ಕೆ ದಾರಿ ಆಗಬೇಕು. ಅದಕ್ಕಾಗಿ ನಿನ್ನ ಕುಲದೇವರನ್ನ ಪ್ರಾರ್ಥನೆ ಮಾಡು. ಹೇಳಮ್ಮ. ಗುರುಜಿ, ನಾನು ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲೈ ಮಾಡ್ತೀನಿ ಗುರುಜಿ, ಏನಾರು ಆಗ್ಬೋದಾ ಅದು? ನಿನಗೆ ಉದ್ಯೋಗ ಈಗ ಮುಖ್ಯವಾಗಿದೆ. ಅದು ಟ್ರೈ ಮಾಡ್ತಾ ಇದ್ದೀನಿ ಗುರುಜಿ. ಮಾಡಮ್ಮ, ಉದ್ಯೋಗ ಟ್ರೈ ಮಾಡೋದು, ಉದ್ಯೋಗದಲ್ಲಿ ನಿನ್ನ ವ್ಯವಹಾರ ಅದು ಅದೆಲ್ಲ ಸಪರೇಟು. ನನ್ನ ಪ್ರಕಾರ ಒಂದು ಹೆಣ್ಣಿಗೆ ಯಾವ ವಯಸ್ಸಲ್ಲಿ ಏನಾಗಬೇಕೋ ಅವಳು ಹೇಗಿರಬೇಕೋ ಹಾಗಿದ್ರೆ ಚೆನ್ನ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನೀನು ಉದ್ಯೋಗದ ಬಗ್ಗೆ ಇರೋ ಕಾಳಜಿ ಮದುವೆ ಬಗ್ಗೆ ಕಾಳಜಿ ಕಡಿಮೆನೇ ತೋರಿಸ್ತಾ ಇದೆಯಾ. ಹೀಗೆ ಮಾಡಿಕೊಂಡ್ರೆ ನಾಳೆ ಜೀವನ ಹೇಗಮ್ಮ? ಇಲ್ಲ ಗುರುಜಿ, ಈಗ ಮನೇಲಿ ಮಾಡ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ದಾರೆ, ಮಾಡ್ತಾರೆ ಮುಂದಿನ ವರ್ಷದಲ್ಲಿ. ಓಹೋ, ಅಂದರೆ 27ಕ್ಕೆ? ಇಲ್ಲ ಗುರುಜಿ, ಅಂದ್ರೆ ಈಗ ಈ ಇಯರ್ ಮುಗೀತಲ್ಲ ಗುರುಜಿ, ನೆಕ್ಸ್ಟ್ ಇಯರ್ ಮಾಡ್ಬೇಕು ಅಂತಾನೆ ಡಿಸೈಡ್ ಆಗಿದ್ದಾರೆ. ನೋಡಮ್ಮ, ನಾನು ಹಿಂದೆ ಉಳ್ಕೊಂಬಿಟ್ಟೆ. ಇಯರ್ ಅಂದರೆ ನಾನು ಇನ್ನು ಮುಂದಿನ ವರ್ಷ ಅಂತ ನನ್ನ ಲೆಕ್ಕ. ಈ ವರ್ಷ ಇಲ್ಲಿ ಕೊನೆ ಅಂತ ನಮಗೂ ಗೊತ್ತಿಲ್ಲ. ನಮ್ಮ ವರ್ಷ ಏನಪ್ಪ ಅಂದರೆ ಯುಗಾದಿ, ಹೊಸ ವರ್ಷ. ಇರಲಿ, ಆದಷ್ಟು ಬೇಗ ನೀನು ಅನುಕೂಲ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಇವತ್ತಿನ ದಿವಸ ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನ ನಡೀತಾ ಇದೆ. ಪ್ರತ್ಯೇಕವಾಗಿ ಇವತ್ತು ನಿನ್ನ ಹೆಸರಲ್ಲೇ ಒಂದು ಸಂಕಲ್ಪ, ನಿನಗೆ ಬೇಗ ಮದುವೆ ಆಗಲಿ ಅಂತ. ಒಳ್ಳೆಯದಾಗಲಿ. ಈಗ ಪ್ರಾರಂಭ ಮಾಡೋಣ ಮನೋಗತ ಪ್ರಶ್ನಾ ತಂತ್ರ. ಮನೋಗತ ಪ್ರಶ್ನತಂತ್ರ ವಿಭಾಗಕ್ಕೆ ಎಂದಿನಂತೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಮಾಡ್ತಾ ಇರತಕ್ಕಂಥದ್ದು ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಶುಭ, ಮಿಶ್ರ, ಅಶುಭ ಫಲದಲ್ಲಿರ್ತಕ್ಕಂಥವ್ರು 3 ಆ ಒಂದು ಫಲದಲ್ಲಿರ್ತಕ್ಕಂಥ ರಾಶಿಗಳವರೂ ಕೂಡ ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ. ಇವತ್ತಿನ ದಿವಸ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಬೇರೆ ಅನುಷ್ಠಾನ ಹೇಳ್ತಕ್ಕಂಥದ್ದಾಗಲಿ, ಅಶುಭ ಫಲದಲ್ಲಿರ್ತಕ್ಕಂಥವ್ರಿಗೆ ಒಂದು ಬೇರೆ ಅನುಷ್ಠಾನವನ್ನು ಹೇಳ್ತಕ್ಕಂಥದ್ದಾಗಲಿ ಅಲ್ಲ. ಶುಭ ಫಲದಲ್ಲಿರ್ತಕ್ಕಂಥವ್ರಿಗೂ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೂ, ಅಶುಭ ಫಲದಲ್ಲಿರ್ತಕ್ಕಂಥವ್ರು 3 ಫಲದಲ್ಲಿರ್ತಕ್ಕಂಥ ರಾಶಿಗಳವರೂ ಕೂಡ ಇವತ್ತಿನ ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಆ ಒಂದು ಅನುಷ್ಠಾನವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ. ಈಗಾಗಲೇ ಮತ್ತೊಂದು ಸಂಶಯ ಮೂಡಿದೆ. ಏನಪ್ಪ ಅಂದರೆ, ಶ್ರೀನಿವಾಸ್ ಗುರುಜಿಯವ್ರ ಫೇಸಲ್ಲಿ ಏನೋ ಒಂದು ಡಿಫ್ರೆನ್ಸ್ ಬಂದಿದೆಯಲ್ಲ, ಏನೋ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ಬದಲಾವಣೆಗಳಾಗ್ತಾ ಇರಬೇಕು. ಇನ್ನು ಮನೋಗತ ಪ್ರಶ್ನಾತಂತ್ರಕ್ಕೆ ಸಾಕಷ್ಟು ಸಮಯದ ಅಭಾವ ಇದೆ. ಯಾಕೆಂದರೆ ಮಹಾಲಕ್ಷ್ಮಿಯ ಅನುಷ್ಠಾನವನ್ನು ಕೂಡ ಮಾಡಬೇಕಾಗಿರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ಉತ್ತರಾಭಿಮುಖವಾಗಿ ಕೂತು ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಮಹಾಲಕ್ಷ್ಮೀ ನಮಃ. ಮೊದಲನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಲಕ್ಷ್ಮೀ ನಮಃ. ಎರಡನೇದಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮಹಾಲಕ್ಷ್ಮೀ ನಮಃ. ಮೂರನೇದಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಕ್ಲೀಂ ಶ್ರೀಂ ಕ್ಲೀಂ, ಕ್ಲೀಂ ಶ್ರೀಂ ಕ್ಲೀಂ, ಕ್ಲೀಂ ಶ್ರೀಂ
ಕ್ಲೀಮ್ ಈ 3 ಬೀಜಾಕ್ಷರಿ ಮಂತ್ರವನ್ನು 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 48 ಬಾರಿ ಪಠನೆ ಮಾಡಿ ಯಾವ ರಾಶಿಯವರಿಗೆ ಒಳಿತಾಗತ್ತೆ, ಯಾವ ರಾಶಿಯವರಿಗೆ ಮಿಶ್ರ ಫಲ, ಯಾವ ರಾಶಿಯವರಿಗೆ ಅಶುಭ ಫಲ ಇದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಮಹಾಲಕ್ಷ್ಮೀ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಮಹಾಲಕ್ಷ್ಮೀ ನಮಃ. ಬಹಳ ವಿಶೇಷವಾಗಿ ಕ್ಲೀಂ ಶ್ರೀಂ ಕ್ಲೀಂ ಈ 3 ಬೀಜಾಕ್ಷರಿ ಮಂತ್ರದಲ್ಲಿ ಮೊದಲು ಬಂದಿರತಕ್ಕಂಥದ್ದು ಶುಭ ಫಲದಲ್ಲಿರ್ತಕ್ಕಂಥದ್ದು. ಆ ಮೊದಲು ಬಂದಿರತಕ್ಕಂಥ ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಮೇಷರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಶುಭ ಫಲದಲ್ಲಿರ್ತಕ್ಕಂಥವರು ಮೇಷರಾಶಿ, ತುಲಾರಾಶಿ, ಧನುರ್ರಾಶಿ ಮತ್ತು ಮೀನರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೋಚಿಂತಿತ ಕಾರ್ಯವು ಅತಿ ಶೀಘ್ರವಾಗಿ ಫಲವನ್ನು ತಂದುಕೊಡ್ತಕ್ಕಂಥದ್ದಿದೆ. ತಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಾಕಷ್ಟು ಹೆಚ್ಚಿನ ಮಟ್ಟದ ಯಶಸ್ಸನ್ನೇ ಸಿದ್ಧಪಡಿಸ್ಕೊಳ್ತೀರಿ. ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಇದೆ. ಆದ್ರೂ ಕೂಡ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆಯನ್ನು ಮಾಡಿ ಇನ್ನಷ್ಟು ಸಾಕಷ್ಟು ಹೆಚ್ಚಿನಷ್ಟು ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಶ್ರ ಫಲದಲ್ಲಿರ್ತಕ್ಕಂಥ ರಾಶಿಗಳವರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಮಿಥುನ ರಾಶಿ, ಸಿಂಹರಾಶಿ ಮತ್ತು ಮಕರ ರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಸಹ ತಾವಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗೆ ಇರತಕ್ಕಂಥದ್ದು ಇರುತ್ತೆ. ಆದರೆ ಪ್ರಾರಂಭದ ಹಂತದಲ್ಲಿ ಒಂದಷ್ಟು ವಿರೋಧಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇನ್ನೊಬ್ರು ಯಾರೋ ಬಂದು ಆ ಕೆಲಸವನ್ನು ಹಾಳು ಮಾಡ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ತಾವೇನು ಕೆಲಸ ಮಾಡ್ತಾ ಇದ್ದೀರಿ ಆ ಒಂದು ಆಸಕ್ತಿಯನ್ನು ನಿಮ್ಮಿಂದ ಬದಲಾಯಿಸ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ತಾವು ಎಷ್ಟು ಆಸಕ್ತಿಯುತರಾಗಿ ಆ ಒಂದು ಕೆಲಸದ ಮೇಲೆ ತಾವು ಕೆಲಸವನ್ನು ಮಾಡ್ತಾ ಇದ್ದಾರೆ, ಇಲ್ಲ ಇನ್ನೇನೋ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥದ್ದಾಗಲಿ ಆಗ್ತಕ್ಕಂಥದ್ದಿರುತ್ತೆ. ಅದರ ಜೊತೆಗೆ ಇವತ್ತಿನ ದಿವಸ ತಾವೂ ಕೂಡ ಎಲ್ಲೋ ಒಂದು ಕಡೆ ಮಾಡ್ತಕ್ಕಂಥ ಕೆಲಸದ ವಿಚಾರವಾಗಿ ಯೋಚನೆ ಮಾಡ್ತಕ್ಕಂಥದ್ರ ಬದಲಾಗಿ ಬೇರೆ ಇನ್ನೇನೋ ಯೋಚನೆ ಮಾಡ್ತಾ ಒಂದು ಕೆಲಸವನ್ನು ಮಾಡ್ತಾ ಇರ್ತೀರಿ. ದಯವಿಟ್ಟು ಯಾರೂ ಆ ತಪ್ಪನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಗಿದ್ದೆ ಆದರೂ ಅಂತ್ಯದ ಸಮಯದಲ್ಲಿ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡಬೇಕಾದ್ರೂ ಕೂಡ ಪ್ರಾರಂಭದಲ್ಲಿ ಇಂಥ ಜಾಗಕ್ಕೆ ಹೋಗಬೇಕು ಅಂದರೆ ಆ ಒಂದು ವಿಚಾರವಾಗಿ ಇಂಥ ಜಾಗಕ್ಕೆ ಹೋಗಬೇಕಾ ಬೇಡವಾ ಎಂಬತಕ್ಕಂಥ ಆಲೋಚನೆ, ಇಲ್ಲ ಬೇರೆ ಜಾಗಕ್ಕೆ ಹೋಗಬೇಕೋ ಬೇಡವೋ ಎಂಬತಕ್ಕಂಥ ಆಲೋಚನೆ. ಒಂದು ಮಾರ್ಗದರ್ಶನ ಏನಪ್ಪಾ ಅಂದರೆ, ಮಿಶ್ರ ಫಲದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ತಾವು ಎಲ್ಲಾದರೂ ಪ್ರಯಾಣ ಮಾಡಬೇಕಂದ್ರೆ ಪೂರ್ವ ನಿಯೋಜಿತವಾಗಿ ನೀವು ಯಾವ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದೇ ಮಾರ್ಗದಲ್ಲಿ ಪ್ರಯಾಣ ಮಾಡಿ. ಅದನ್ನು ಬಿಟ್ಟು ಇನ್ಯಾರೋ ಏನೋ ಹೇಳಿದ್ರು ಅಂತೇಳಿ ಬೇರೆ ಮಾರ್ಗದಿಂದ ಪ್ರಯಾಣ ಮಾಡ್ಲಿಕ್ಕೆ ಹೋಗಬೇಡಿ. ಅಲ್ಲಿ ಎಡುವತಕ್ಕಂಥದ್ದಿರುತ್ತೆ ಜೋಪಾನ. ಇನ್ನು ಇದಾದರೆ ಮಿಶ್ರ ಫಲದಲ್ಲಿರ್ತಕ್ಕಂಥವ್ರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ತಾಯಿ ಮಹಾಲಕ್ಷ್ಮಿ ಅನುಷ್ಠಾನ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಮಾಡತಕ್ಕಂಥದ್ದಲ್ಲ. ಇಲ್ಲಿ ನಡೀತಕ್ಕಂಥ ಪೂಜಾನುಷ್ಠಾನವನ್ನು ನೋಡಿ ಆ ಒಂದು ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಅನುಗ್ರಹ ಪೂಜಾನುಷ್ಠಾನ ಇನ್ನೇನು ಪ್ರಾರಂಭ ಮಾಡ್ತೇವೆ. ಆದರೆ ಇನ್ನು ಅಶುಭ ಫಲ ಬಾಕಿ ಇದೆ. ಅಶುಭ ಫಲದಲ್ಲಿರ್ತಕ್ಕಂಥ ರಾಶಿಗಳವ್ರು ಯಾರು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅಶುಭ ಫಲದಲ್ಲಿರ್ತಕ್ಕಂಥವ್ರು ವೃಷಭ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಮತ್ತು ಕುಂಭರಾಶಿ. ಈ ರಾಶಿಗಳಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ಅಷ್ಟು ಸಂಬಂಧಿಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡವತಕ್ಕಂಥದ್ದಿರುತ್ತೆ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಭಯದಲ್ಲೇ ಇರ್ತಕ್ಕಂಥದ್ದಿರುತ್ತೆ. ಈಗ ಸಾಧಾರಣವಾಗಿ ಹೇಗೆ ಗುರುಗಳೇ ಯಾವ ರೀತಿ ಭಯ ಅನ್ನೋದಿರುತ್ತೆ? ಯಾರಾದರೂ ನಮ್ಗೇನಾದರೂ ಒಂದು ಹಾನಿ ಮಾಡ್ತಾರ, ಇಲ್ಲಾಂದರೆ ನಾವೇನಾದರೂ ಕಷ್ಟಗಳಿಗೆ ಈಡಾಗ್ತೀವ? ಭಯ ಅಂದರೆ ಆ ರೀತಿ ಅಲ್ಲ. ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಾನು ಈ ಕೆಲಸದಲ್ಲಿ ನಾನು ಯಶಸ್ಸಾಗ್ತೀನೋ ಇಲ್ವೋ ಎಂಬತಕ್ಕಂಥ ಭಯ. ಕೆಲಸ ಪ್ರಾರಂಭ ಮಾಡಿದ್ರೆ ಇನ್ಯಾರು ಬಂದು ಏನೇನು ನನಗೆ ಸಮಸ್ಯೆ ಮಾಡ್ತಾರೋ ಎಂಬತಕ್ಕಂಥ ಭಯ. ಇಲ್ಲಾಂದರೆ ನಾನೇ ಎಲ್ಲಾದರೂ ಈ ಕೆಲಸವನ್ನು ಬಿಟ್ಟು ಮಾಡಬೇಕಾದ್ರೆ ಬೇರೆ ಆಲೋಚನೆಗಳನ್ನು ಮಾಡಿ ಆ ಕೆಲಸವನ್ನು ಹಾಳು ಮಾಡ್ಕೊಳ್ತೀನಿ ಎಂಬತಕ್ಕಂಥ ಭಯ. ಭಯಗಳಲ್ಲಿ ಸಾಕಷ್ಟು ವಿಧವಾಗಿರ್ತಕ್ಕಂಥದ್ದಿದೆ. ಆದರೆ ಯಾವುದಕ್ಕೂ ಕೂಡ ಧೃತಿಗೆಡ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ಮನುಷ್ಯನಿಗೆ ಹಣಕಾಸಿಲ್ಲ ಅಂದರೆ ಏನನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಅಂತಹ ಪರಿಸ್ಥಿತಿಗೆ ಈಡಾಗಿರ್ತಕ್ಕಂಥದ್ದಿದೆ. ಮೊದಲು ಹಣಕಾಸಿಲ್ಲ ಅಂದರೂ ಏನನ್ನಾದರೂ ಹೋಗಿ ಕೇಳಿ, ಯಾರ ಮನೇಲಾದರೂ ಹೋಗಿ ಕೇಳಿದ್ರೆ ಒಂಚೂರು ಊಟವನ್ನಾದರೂ ನಮಗೆ ದಯಪಾಲಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಹಣಕಾಸಿಲ್ಲ ಅಂದರೆ ಏನು ಕೂಡ ಸಿಗ್ತಕ್ಕಂಥದ್ದಲ್ಲ. ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮೆಲ್ಲರಿಗೂ ಕೂಡ ಸಿಗಬೇಕು ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಅನುಷ್ಠಾನವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಅನುಷ್ಠಾನ ತಾವೆಲ್ಲರೂ ಕೂಡ ನೋಡಿ ಆ ಒಂದು ಪೂಜಾನುಷ್ಠಾನವನ್ನು ನಿಮ್ಮ ಕಣ್ಣುಗಳಲ್ಲಿ ಆ ಒಂದು ತುಂಬಿಸ್ಕೊಳ್ತಕ್ಕಂಥದ್ದಾಗಲಿ, ಆ ಒಂದು ಪೂಜಾ ಫಲದಿಂದ ಬರ್ತಕ್ಕಂಥ ಅನುಗ್ರಹವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ತಾವು ನೋಡಿ ಆಚರಣೆಯನ್ನು ಮಾಡಿ ಸಾಕಷ್ಟು ಹೆಚ್ಚಿನ
ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಾ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಾನುಷ್ಠಾನವನ್ನು ಸಲ್ಲಿಸುವಂತಹ ಶುಭ ಸಮಯ. ಹಾಗಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದಾರೆ ಎಂದಿನಂತೆ ಅರ್ಚಕರಾಗಿರುವಂತಹ ಶ್ರೀ ಹರೀಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಲಕ್ಷ್ಮೀ ಮೋಕ್ಷ ಲಕ್ಷ್ಮೀ ಜಯ ಲಕ್ಷ್ಮೀ ಸರಸ್ವತಿ ಶ್ರೀ ಲಕ್ಷ್ಮೀ ವರಲಕ್ಷ್ಮೀ ಚ ಚಮನಿ ಜೈ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಾರ್ಗಶಿರ ಮಹಾಲಕ್ಷ್ಮಿ ಅನುಷ್ಠಾನವನ್ನು ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ಶುಭ ಸಂಧ್ಯಾಕಾಲ ಗೋಧುಳಿ ಲಗ್ನದಲ್ಲಾಗಲಿ ಅಥವಾ ಬೆಳಗಿನ ಶುಭ ಮುಹೂರ್ತದಲ್ಲಾಗಲಿ ತಾವು ಮಾಡಬಹುದು. ಲಕ್ಷ್ಮಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಲಕ್ಷ್ಮೀ ಸಹಸ್ರನಾಮ, ಲಲಿತಾ ಸಹಸ್ರನಾಮವನ್ನು ಮಾಡಿ ದೇವಿಗೆ ಒಂದಷ್ಟು ಖಾದ್ಯಗಳನ್ನು ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಸುಮಂಗಲೆಯರಿಗೆ ಮುತ್ತೈದೆಯರಿಗೆ ಕೊಡ್ತಕ್ಕಂಥದ್ದು ಇವತ್ತಿನ ವಿಶೇಷತೆ. ಹಾಗೆ ಇವತ್ತು ಮಾರ್ಗಶಿರ ಮಾಸದ ಗುರುವಾರದ, ಅದರಲ್ಲೂ ಮಾರ್ಗಶಿರ ಮಾಸದ ಕಡೆಯ ದಿನ, ಇನ್ನು ಬೆಳಗ್ಗಿದ್ರೆ ಅಮಾವಾಸ್ಯೆ ಬಂದುಬಿಡುತ್ತೆ. ಆದರೆ ಅದಕ್ಕೆ ಮುಂಚಿತವಾಗಿ ಸಿಕ್ಕಿರ್ತಕ್ಕಂತಹ ಈ ಗುರುವಾರದ ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಕಾತ್ಯಾಯಿನಿ ಅಮಾವಾಸ್ಯೆಯ ಅನುಷ್ಠಾನ ಮಾಡ್ತಕ್ಕಂಥದ್ದು ಇವತ್ತು ಬಹಳ ವಿಶೇಷ. ಹಾಗಾಗಿ ದೇವಿಗೆ ಶುದ್ಧ ಜಲದಿಂದ ದೇವಿಗೆ ಅಭಿಷೇಕವನ್ನು ಮಾಡಿ, ಗೋಕ್ಷೀರದಲ್ಲೂ ಅಭಿಷೇಕವನ್ನು ಮಾಡಿ ಅಮ್ಮನವರಿಗೆ ಅಲಂಕಾರವನ್ನು ಮಾಡೋಣ, ಕಳಶಾರ್ಚನೆ ಮಾಡೋಣ. ಸ್ಥಾನೋರ್ಜೇದಾತನ ಮಹೇರಣಾಯ ಚಕ್ಷಸೆ ಯೋವಶ್ವತಮೋರಸಸ್ತಸ್ಯ ಭಾಜಯತೆ ನಃ